ಅರೇಹಳ್ಳಿಯ ಹಿರಿಯ ಶಿಕ್ಷಕಿ ಎಸ್ಬಿಗೆ ಬೀಳ್ಕೊಡುಗೆ. ಅರೇಹಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಹಿಂದಿ ಭಾಷಾ ಶಿಕ್ಷಕಿಯಾಗಿ ಸುಮಾರು 28 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಇದೀಗ ಮುಖ್ಯ ಶಿಕ್ಷಕಿಯಾಗಿ ಪದೋನ್ನತಿ ಪಡೆದು ಹತ್ತಿರದ ಆನುಗಟ್ಟ ಸರ್ಕಾರಿ ಪ್ರೌಢ ಶಾಲೆಗೆ ವರ್ಗಾವಣೆ ಆದ ಎಸ್.ಬಿ. ಶಹನಾಜ್ ಬಾನುರವರಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಮಾತನಾಡಿ, ನಮ್ಮ ಸಹೋದ್ಯೋಗಿ ನಮ್ಮಿಂದ ದೂರದ ಬೇರೆ ಯಾವುದೋ ಶಾಲೆಗೆ ವರ್ಗಾವಣೆಯಾಗಿರುವುದು ಬೇಸರದ ಸಂಗತಿ. ಆದರೆ ಅದೇ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಪದೋನ್ನತಿ ಪಡೆದು ನೇಮಕಗೊಂಡಿರುವುದು ತುಂಬಾ ಖುಷಿ ತಂದಿದೆ. ತಂದೆ ದುಡಿದ ಪರಿಶ್ರಮ ಯಾರಿಗೂ ತಿಳಿಯುವುದಿಲ್ಲ, ಆದರೆ ಅಮ್ಮ ಮಾಡಿ ಕೊಟ್ಟಿದ್ದು ನೆನಪು ಇರುತ್ತದೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಸುದೀರ್ಘ 28 ವರ್ಷಗಳ ಕಾಲ ಶಿಕ್ಷಕ ಸೇವೆ ಸಲ್ಲಿಸಿದಂತಹ ಶಹನಾಜ್ ಬಾನುರವರು ಇಲ್ಲಿಯ ತನಕ ಎಲ್ಲಾ ವಿದ್ಯಾರ್ಥಿಗಳ ಒಡನಾಟದಿಂದ ಬೆರೆತು ನೀಡಿದ ಶಿಕ್ಷಣದ ಹಾದಿಯಲ್ಲಿ ಗಳಿಸಿದಂತಹ ಸ್ಥಾನ ಇನ್ನು ಅವರಿಗೆ ಕಡಿಮೆಯಾಗುತ್ತದೆ. ಯಾಕೆಂದರೆ ಅವರು ಬಡ್ತಿ ಪಡೆದು ಮುಖ್ಯ ಶಿಕ್ಷಕಿಯಾಗಿ ಶಾಲೆಯ ಎಲ್ಲಾ ಜವಾಬ್ದಾರಿಯುತ ಆಡಳಿತ ಸೇವೆಯನ್ನು ಸಹ ನಿರ್ವಹಿಸಬೇಕು. ನಾನು ಇಲ್ಲಿಗೆ ಬಂದ 1 ವರ್ಷದ ನಮ್ಮಿಬ್ಬರ ಸಹೋದರತ್ವ ಬಾಂಧವ್ಯದ ಕ್ಷಣವನ್ನು ಮರೆಯುವಂತಿಲ್ಲ ಎಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಹನಾಜ್ ಬಾನು ಅವರು, ನಾನು ಇಲ್ಲಿಗೆ ಬಂದ ಕ್ಷಣದಿಂದ ನನ್ನ ಎಲ್ಲಾ ಸಹ ಶಿಕ್ಷಕರು ನನ್ನೊಂದಿಗೆ ಉತ್ತಮ ಬಾಂಧವ್ಯದಿಂದ ಸಹಕರಿಸಿದ್ದಾರೆ. ನನ್ನ ವೃತ್ತಿ ಬದುಕಿನಲ್ಲಿ ಅತಿ ಹೆಚ್ಚು ಕ್ಷಣಗಳನ್ನು ಇಲ್ಲಿಯೇ ಕಳೆದಿದ್ದೇನೆ. ಇಲ್ಲಿನ ಎಲ್ಲಾ ವಿದ್ಯಾರ್ಥಿಗಳು, ಎಸ್ಟಿಎಂಸಿ ಸದಸ್ಯರು, ಪೋಷಕ ವೃಂದದವರು ಹಾಗೂ ಅರೇಹಳ್ಳಿ ಎಲ್ಲರೂ ನನ್ನನ್ನು ಗೌರವಿಸುತ್ತಿದ್ದರು. ಅದು ನನಗೆ ಹೆಮ್ಮೆ ಎನಿಸುತ್ತದೆ. ಎಲ್ಲಾ ನನ್ನ ವಿದ್ಯಾರ್ಥಿಗಳೇ, ನಾನು ಹಲವು ಬಾರಿ ವಿದ್ಯಾಭ್ಯಾಸದ ಸಮಯದಲ್ಲಿ ನಿಮಗೆ ಹಲವು ರೀತಿಯಲ್ಲಿ ದಂಡಿಸಿರಬಹುದು. ಅದೆಲ್ಲ ನಿಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ. ಈ ನಿಮ್ಮ ಶೈಕ್ಷಣಿಕ ಕ್ಷಣ ಮತ್ತೆಂದು ಮರುಕಳಿಸದು. ಅದರಿಂದ ಎಲ್ಲರೂ ಶ್ರದ್ಧೆಯಿಂದ ಓದಿ ಹೆಚ್ಚಿನ ಅಂಕಗಳನ್ನು ಪಡೆದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದರು. ಈ ವೇಳೆ ಪತ್ರಕರ್ತರಾಗಿ ತಮ್ಮ ಎದುರಿಗೆ ಬಹಳ ವರ್ಷಗಳ ನಂತರ ಕಾಣಿಸಿದ ಹಳೆಯ ವಿದ್ಯಾರ್ಥಿ ಆದ ವಿಜಯಕುಮಾರ ಎಲ್.ವಿ. ಅವರನ್ನು ನೆನಪಿಸಿಕೊಂಡು, ಇವನು ನನ್ನ ವಿದ್ಯಾರ್ಥಿ. ಇವನು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಂದರ್ಭದಲ್ಲಿ ಸಹಪಾಠಿ ವಿದ್ಯಾಭ್ಯಾಸ ಹಾಗೂ ವೃತ್ತಿ ಜೀವನಕ್ಕೂ ಜೊತೆಗೆ ಸಹಾಯ ಮಾಡುತ್ತಾ ಇದ್ದ ಗುಣ ಸ್ವಭಾವ ನನಗೆ ತುಂಬಾ ಖುಷಿ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿ ವೃಂದದವರು ಹಾಜರಿದ್ದರು. ಮಾಡುವಂತದ್ದು ಕೇವಲ ಅಡ್ಮಿನಿಸ್ಟ್ರೇಷನ್ ಅಷ್ಟೇನೆ, ಅದು ಮಕ್ಕಳಿಗೆ ಗೊತ್ತಿರಲ್ಲ. ಹೇಗೆ ಅಂತಂದ್ರೆ, ನಿಮ್ಮ ಅಪ್ಪ ಎಲ್ಲೆಲ್ಲಿ ಹೋಗಿ ದುಡ್ಕೊಂಡ್ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಆದ್ರೆ ನಿಮ್ಮ ಅಮ್ಮ ಮಾಡಿ ಹಾಕ್ತಾರಲ್ಲ, ನಿಮ್ಮ ಅಮ್ಮನ ಬಗ್ಗೆ ಮಾತ್ರ ಗೊತ್ತಿರುತ್ತೆ, ಅಪ್ಪನ ಬಗ್ಗೆ ಗೊತ್ತಿರಲ್ಲ. ಅಂತ ಸೇಮ್ ಈಗ ಮುಖ್ಯ ಶಿಕ್ಷಕರಾಗಿ ಹೋಗ್ತಾ ಇದಾರೆ, ಅಲ್ಲಿ ಈಗ ಯಜಮಾನರ ಕೆಲಸ ಮಾಡಬೇಕು. ಆದ್ರೂ ಕೂಡ ಟೀಚಿಂಗ್ ಅಲ್ಲಿ ಇರುವಂತಹ ಆ ಸುಖನ 28 ವರ್ಷ ಅನುಭವಿಸಿದಾರಲ್ಲ, ಅವ್ರಿಗೆ ನಿಜವಾಗ್ಲೂ ದೇವರು ಒಳ್ಳೇದ್ ಮಾಡ್ತಾನೆ. ಅದಕ್ಕೋಸ್ಕರ ಹೋಗ್ತಾ ಇದ್ರು, ನಡೀರಿ ಮೇಡಮ್ ಮಾಡ್ಕೊ ಬರೋಣ ಅಂತ ತುಂಬಾ ಸಂತೋಷವಾಗ್ತಿತ್ತು. ಅದೇ ರೀತಿ ನವೀನ್ ಸರ್ ಇತ್ತೀಚೆಗೆ ಬಂದ್ರು, ತುಂಬಾ ಕೇಳ್ತಾ ಇದ್ರು ನನ್ನ ಹತ್ರ. ನಾನು ಹೇಳ್ತಾ ಇದ್ದೆ, ನಾನು ಇಲ್ಲಿ ಓದ್ತಾ ಇದ್ರೆ ನನ್ನ ಸ್ಟೂಡೆಂಟ್ ಆಗ್ತಿದ್ರಿ ನೀವು ಅಂತ. ಒಳ್ಳೆ ವ್ಯಕ್ತಿ ನೀವು, ಅವರಿಂದನೂ ತುಂಬಾ ಕಲಿಬೋದು. ಹಾಗೆ SDMC ಮೆಂಬರ್ಸ್ ಅಷ್ಟೇ ಬಹಳ ಒಳ್ಳೆಯವರು. ಅದೇ ರೀತಿ ಇವ್ರನ್ನ ತಗೊಂಡ್ರೆ, ವಿಜಯ್ ನನ್ನ ಸ್ಟೂಡೆಂಟ್. ವಿಜಯ ಪಾಪ ಎಷ್ಟು ಒಳ್ಳೆ ಹುಡುಗ ಅಂದ್ರೆ, ಗಣೇಶನ ಜೊತೆಲಿ ಅವ್ನು ಕರ್ಕೊ ಬರ್ತಾ ಇದ್ದ. ಎಷ್ಟು ಏನಾದ್ರೂ ಅವ್ನು ನಡ್ಕೊಂಡು ಅವನ ಜೊತೆಲಿ ಹೋಗ್ತಾ ಇದ್ದ. ಅದು ಫ್ರೆಂಡ್ಶಿಪ್ ಅನ್ನೋದು. ಅವನಿಗೆ ಕಣ್ಕಾಣಲ್ಲ ಅಂತ ಅದು ಇವತ್ತು ಅವ್ನು ಯಾವ ಹುದ್ದೆಲಿದ್ದಾನೆ, ಅವನು ರೂರಲ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ಅವ್ನು ಬಂದಿದ್ದ ಅಂತ ಒಳ್ಳೆ ಹುಡುಗ. ಅವ್ನು ನೋಡಿ ಅವತ್ತು ಖುಷಿ ಆಯ್ತು, ಏನಪ್ಪ ಪೇಪರ್ ರಿಪೋರ್ಟರ್ ಆಗಿದ್ದಾನಲ್ಲ ಅಂತ. ಮಕ್ಕಳೇ, ನಾನು ತುಂಬಾ ಹೊಡೆದಿದ್ದೀನಿ. ನನ್ನ ಹೆಸರು ವಿಜಯಕುಮಾರ್ ಅಂತ, ಲಿಂಗಾಪುರ ಗ್ರಾಮದವನು. ನಾನು 1998 ಇಸ್ವಿಯಲ್ಲಿ 8ನೇ ತರಗತಿಗಾಗಿ ಅರೇಹಳ್ಳಿ ಪ್ರೌಢಶಾಲೆಗೆ ಜಾಯ್ನ್ ಆಗಿದ್ದೆ. ಆ ಸಂದರ್ಭದಲ್ಲಿ ಸಬ್ನಮ್ ಬಾನು ಅಂದ್ರೆ SB ಅಂತ ಶಿಕ್ಷಕಿ ಹಿಂದಿ ಪಾಠಕ್ಕೋಸ್ಕರ ಬಂದಿದ್ರು. ಆ ಸಂದರ್ಭದಲ್ಲಿ ನಮಗೆ ಹಿಂದಿ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಅವರು ತುಂಬಾ ಉತ್ತಮವಾಗಿ ಶಿಕ್ಷಣ ನೀಡ್ತಿದ್ರು. ನನಗೂ ಅಷ್ಟೊಂದು ಓದಿನ ಕಡೆ ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ. ನಾನು ಸಾಧಾರಣ ಓದ್ತಿದ್ದೆ. ಅವ್ರು ಹೇಳಿದ್ದೆಲ್ಲ ಹೋಮ್ವರ್ಕ್ ಎಲ್ಲ ಟೀಚರ್ಸ್ ಎಲ್ಲ ಹೇಳ್ತಿದ್ರು, ಅಂತ ಹೋಮ್ವರ್ಕ್ ಎಲ್ಲ ಬೈತಿದ್ದೆ. ಹಾಗಾಗಿ ನನಗೆ ಯಾರು ಹೊಡಿತಿರ್ಲಿಲ್ಲ. ಓದೋ ಕಡೆ ಅಷ್ಟೊಂದು ಇದ್ದಿರ್ಲಿಲ್ಲ ಅಂದ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಡ್ತಿದ್ದೆ. ಆದ್ರೆ ಏನಂದ್ರೆ, ಒಂದು ದಿನ ಹೋಮ್ವರ್ಕ್ ಯಾವ್ದು ಬರ್ದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಕರೆದ್ಬಿಟ್ಟು ಒಂದಿನ ಹೊಡೆದಿದ್ರು. ಅದೇ ನನಗೆ ಈಗಲೂ ನೆನಪಿದೆ. ಅದೇ ಒಂದೇ ಒಂದು ಹೊಡೆತ ಬಿದ್ದಿರೋದು ಅವರಿಂದ. ಆ ನೆನಪಿಂದ ನಾನು ಆ ಹೊಡೆತದಿಂದ ಭಯ ಪಡ್ಕೊಂಡು ಆಮೇಲೆ ಓದೋದ ಕಡೆ ಸ್ವಲ್ಪ ಆಸಕ್ತಿ ವಹಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಶಿಕ್ಷಣ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದೀನಿ. ಒಳ್ಳೆ ಶಿಕ್ಷಣ ನೀಡಿದ್ದಾರೆ. ಎಷ್ಟೋ ಜನ SB ಅಂತ ಈಗಲೂ ಅತ್ಯಂತ ಹಿರಿಯ ಶಿಕ್ಷಕಿಯಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವ್ರು ಈಗ ಬೇರೆ ಕಡೆ ಬಡ್ತಿ ಬಂದ್ಬಿಟ್ಟು ವರ್ಗಾವಣೆ ಆಗಿದ್ದು ನಮ್ಗೊಂಥರ ಒಂದ್ ಕಡೆ ಖುಷಿ, ಒಂದ್ ಕಡೆ ಬೇಜಾರನು. ಯಾಕಂದ್ರೆ ಇಲ್ಲೇ ಹತ್ರದಲ್ಲಿ ಯಾವಾಗಲೂ ಸಿಗ್ತಿದ್ರು. ಯಾವ್ದೋ ಒಂದು ಫಂಕ್ಷನ್ ಕಾರ್ಯಕ್ರಮ ಆದಾಗ ನಾನು ಅವ್ರನ್ನ ಭೇಟಿ ಆಗ್ತಿದ್ದೆ.
ಅವರು ನಮ್ಮ ಖುಷಿ ತಂದಿದೆ. ಆಯ್ತು, ಎಲ್ಲ ಹೋದ್ರು ಅವ್ರು ಆರೋಗ್ಯವಾಗಿ ಬಿಟ್ಟು ಆ ದೇವರು ಅವರಿಗೆ ಉತ್ತಮವಾಗಿ ಆರೋಗ್ಯ ಐಶ್ವರ್ಯ ಕೊಟ್ಬಿಟ್ಟು ಕಾಪಾಡಲಿ ಅಂತ ಬಿಟ್ಟು ಬಯಸ್ತೀನಿ. ಜೊತೆಗೆ ಪನಿಷ್ಮೆಂಟು ಅಷ್ಟೇ, ಪನಿಷ್ಮೆಂಟ್ ಕೊಡೋರನ್ನ ಅವ್ರು ಹೇಳಿದ ಕೆಲಸ ಮಾಡಲಿಲ್ಲ, ಅವ್ರು ಹೇಳಿದ್ದು ಹೋಮ್ವರ್ಕ್ ಆಗಲಿಲ್ಲ ಅಂದರೆ ಆಮೇಲೆ ನಾವು ತುಂಬ ಕೀಟ್ಲೆ ಮಾಡ್ತಿದ್ವು. ಹಿಂದ್ಗಡೆ ಲಾಸ್ಟ್ ಬೆಂಚಲ್ಲಿ ಇರ್ತಿದ್ದು. ನಮಗಂತೂ ತುಂಬ ಚೆನ್ನಾಗಿ ಪನಿಷ್ಮೆಂಟ್ ಕೊಡೋರು. ನನಗೆ, ಕುಮಾರನಿಗೆ, ಮುಸ್ತಫಾ ಇವರಿಗೆಲ್ಲ ತುಂಬ ಪನಿಷ್ಮೆಂಟ್ ಕೊಡೋರು. ಅವ್ರ ಕಥೆಗಳು ಇನ್ನೂ ನೆನಪಾಗ್ತವೆ ನಮಗೆ. ಅವ್ರು ಆವಾಗ ಹೇಳ್ತಿದ್ದ ಕತೆ ಈಗ ನಮ್ಗೆ 20 ವರ್ಷ ಆಯಿತು ಅವ್ರ ಕ್ಲಾಸ್ ನಾವು ಕೇಳಿ. ಅವ್ರ ಕಥೆಗಳು ಇನ್ನೂ ಕೂಡ, ಯಾಕಂದ್ರೆ ನನಗೆ ಅದುವರೆಗೂ ಹಿಂದಿ ಈ ರೀತಿ ಮಾತಾಡಬೇಕು ಆ ರೀತಿ ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ಅವ್ರಿಗೆ ಹೋಗಿದ್ಮೇಲೆ ನಮಗೆ ಇಲ್ಲಿ ಕಲ್ಸಿದ್ದಕ್ಕೂ ಅಲ್ಲಿಗೂ ಮ್ಯಾಚ್ ಆಗ್ಬಿಟ್ಟು ನಮ್ಗೆ ಸ್ವಲ್ಪ ಮ್ಯಾನೇಜ್ ಮಾಡಕ್ಕೆ ಕರೆಕ್ಟ್ ಆಗ್ಬಿಟ್ಟು. ನಾವು ಟ್ರೈನಿಂಗ್ ಅಲ್ಲೂ ಅಷ್ಟೇ ಜಾಸ್ತಿ ಹೊಡೆತ ತಿನ್ಲಿಲ್ಲ. ಮತ್ತೆ ಇನ್ನ ಓದ್ ಕಡೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು, ಯಾಕಂದ್ರೆ ಅವ್ರು ಕಲ್ಸಿದ ವಿದ್ಯೆನೆ ಇವಾಗ್ಲೂ ನಮ್ಮಲ್ಲಿ ಇದೆ, ಈಗಲೂ ಉಳ್ಕೊಂಡಿದೆ. ಒಳ್ಳೆ ಚೆನ್ನಾಗಿ ಕಲ್ಸಿದ್ರು. ಮಾತ್ರ ಟೂರಿಗೆ ಕರ್ಕೊಂಡು ಹೋಗಿದ್ರು, ಅಲ್ಲೂ ಎಲ್ಲಾ ಕಡೆನೂ ಅವ್ರು ಹಿಂದಿಲೇ ಮಾತಾಡ್ತಾ ಇದ್ರು. ಬಟ್ ನಮಗೂ ಏನನ್ಸುತ್ತೆ ಅಂದ್ರೆ ಇವರು ಅಷ್ಟೇ ಯಾವುದೇ ಪ್ರೋಗ್ರಾಮಲ್ಲೂ ಎಂಕರೇಜ್ ಮಾಡೋರು, ಆಫೀಸ್ ರೂಮೇ ಬಿಟ್ಕೊಡೋರು ಪ್ರಾಕ್ಟೀಸಿಗೆ. ಆಮೇಲೆ ತಪ್ಪು ಸರಿನ ಎಲ್ಲನೂ ಪ್ರೀತಿಯಿಂದಲೇ ತಿದ್ದುತ್ತಾ ಇದ್ರು. ತುಂಬ ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಶಿಕ್ಷಕರು ಅನ್ಬೋದು. ನನಗೆ ತುಂಬ ಸತಿ ಭೇಟಿ ಮಾಡೋಕ್ಕೆ ಬಂದಿದ್ದೆ, ಒಂದು 2-3 ಸತಿ ಅವ್ರು ಸಿಗಲಿಲ್ಲ ನನಗೆ. ಥ್ಯಾಂಕ್ ಯು ವೆರಿ ಮಚ್.